ದೇಶ ಹಿಂಗೆ ಆದ್ರೆ ಹೆಂಗೋ ಈಶ ಮನುಷ್ಯ ಹಿಂಗೆ ಇದ್ರೆ ಸರ್ವನಾಶ ಓಟ್ ಕೊಟ್ಟೋನು ನೀನೇ ತಾನೇ ಸೀಟ್ ಕೊಟ್ಟೋನು ನೀನೇ ತಾನೇ ಜುಟ್ ಕೊಟ್ಟೋನು ನೀನೇ ತಾನೇ ಏಟ್ ತಿನ್ನೋನು ನೀನೇ ತಾನೇ ಕೋಟ್ ಹತ್ತೋನು ನೀನೇ ತಾನೇ ದೇಶ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಏನು ವಿಶೇಷ ತಾಲೂಕು ಆಫೀಸ್ ಹತ್ರ ಬಂದಿದ್ದೀರಾ? ನಮ್ಮ ರಸ್ತೆ ತಿರುಗಾಡೋದು ರಸ್ತೆ ಇಲ್ಲ, ಅದಕ್ಕೆ ಬಂದಿದ್ದೀವಿ ತಹಸೀಲ್ದಾರ್ ಕೇಳೋಕೆ. ಓ, ಹಿಂದೆ ಒಂದು ಸಮಸ್ಯೆ ಬಗ್ಗೆ ನಾವೇ ಸುದ್ದಿ ಮಾಡಿದ್ವಲ್ಲ, ಅದೇ ವಿಚಾರನಾ? ಹೌದು, ಅದೇ ವಿಚಾರನೇ. ಏನಾಗಿದೆ ಇವಾಗ? ಈಗ ನಿನ್ನೆ ದಿನ ರತ್ನ ಮತ್ತು ಸರ್ಕಾರಿ ಹಳ್ಳ ಮತ್ತು ದಾರಿ ಎರಡನ್ನೂ ಬದುಕು ಮುಚ್ಚಿಬಿಟ್ಟು JCB ಕಾರ್ಕ ಬಂದು ಮುಚ್ಚಿಬಿಟ್ಟಿದ್ದಾರೆ. ದನ ಕರುಗಳು ಓಡಾಡೋಕಾಯ್ತಿಲ್ಲ. ಅದರಿಂದ ಬಂದು ತಹಸೀಲ್ದಾರ್ನ ಕೇಳ್ತಾ ಇದ್ವಿ ನಾವು. ಯಾರು ಈ ರೀತಿ ಅದನ್ನು ಆಕ್ರಮಿಸ್ಕೊಂಡಿರೋದು? ಈಗ ಒಂದು 4-5 ಸೀಟ್ ಇದೆ. ಪುಟ್ಟಗೌಡನವರೊಬ್ಬರು, ಚೆಲುವೇಗೌಡನವರೊಬ್ಬರು ಈಗ ತುಂಬ ತೊಂದರೆ ಕೊಡ್ತಿರೋರು. ನೀವು ಇದು ಚುಕ್ಕಿದಾರಿ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ? ಅವರು ಅದು ಸರ್ಕಾರದಿಂದ ಆದೇಶದಾಗ ಮಾಡಿಸ್ಕೊಳ್ಳಿ ಅಂತಾರೆ. ಅವ್ರಿಗೆ ಗೊತ್ತಿದೆಯಾ ಅದು ಸರ್ಕಾರಿ ಜಾಗ ಅಂತ? ಗೊತ್ತಿದೆ ಅವ್ರಿಗೆ. ಇಲ್ಲಿ ತಹಸೀಲ್ದಾರನ್ನ ಭೇಟಿ ಮಾಡಿದ್ರಾ? ಭೇಟಿನೂ ಮಾಡಿದ್ವಿ. 2 ತಿಂಗಳಿಂದ ಜಿಲ್ಲಾಧಿಕಾರಿಗಳು ಸಹ ಆದೇಶ ಮಾಡಿದ್ದಾರೆ. ಆ ಕೇಸ್ ಇರೋ ಜಾಗ ಬಂದ್ಬಿಟ್ಟು ಉಳ್ಕೋದೆಲ್ಲ ತೆರವು ಮಾಡಿ ಅಂತಲೂ ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಅಂದರೆ ಇವರು ಅದಕ್ಕೆ ಕ್ರಮ ತಗೊಳ್ತಾ ಇಲ್ವಾ? ಏನು ಮಾಡ್ತಾ ಇಲ್ಲ ಇವರು. ಈಗ ತಹಸೀಲ್ದಾರ್ ಕಂಡಾಗ ಏನು ಹೇಳಿದ್ರು ಅವರು? ಅದೇ ಅದೊಂದು ಬಿಟ್ಟು ಮಾಡ್ತೀವಿ ಅಂತಾರೆ. ಕೇಸ್ ಇರೋದು ಇಡೀ ಚುಕ್ಕಿದಾರಿ ಪೂರ್ತಿಗ ಅಥವಾ ಮನೆಗೆ ಸಂಬಂಧಪಟ್ಟದ್ದು ಮಾತ್ರ ಒಂದಕ್ಕಿರೋದು, ಉಳ್ಕೋದಕ್ಕೆ ಯಾವುದಕ್ಕೂ ಇಲ್ಲ. ಉಳಿದು ತೆರವುಗೊಳಿಸ್ಬೋದಲ್ವಾ? ತೆರವುಗೊಳಿಸ್ಬೋದು. ಅಂದರೆ ಇವ್ರಿಗೆ ರಾಜಕೀಯ ಒತ್ತಡ ಏನಾರು ಇದೆಯಾ ಅವ್ರಿಗೆ? ರಾಜಕೀಯ ಒತ್ತಡ ಅಂತ ನಮ್ಗೆ ಅನ್ಸುತ್ತೆ ಮಾಹಿತಿ ಪ್ರಕಾರ. ಆದರೂ ಇವ್ರು ಏನು ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಹೇಳ್ಬಿಟ್ಟೋಗಿದ್ದಾರೆ ಇದನ್ನ ಬಿಟ್ಟು ಕೇಸ್ ಇರೋ ಜಾಗ ಒಂದು ಬಿಟ್ಟು ಮನೆ ಬಿಟ್ಟು ಉಳ್ಕೋದನ್ನ ತೆರವು ಮಾಡಿ ಅಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಹೇಳ್ಬಿಟ್ಟೋಗಿದ್ದಾರೆ. ನಮ್ಮ ಎದುರುಗಡೆ ಹೇಳಿದ್ದಾರೆ, ಹೇಳಿ ಅಂಡರ್ಲೈನ್ ಮಾಡಿ ಕಳಿಸಿದ್ದಾರೆ. ಸರ್, ಇವಾಗ ಪ್ರಸ್ತುತ ನೀವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ. ಇದಕ್ಕೆ ಇವಾಗ ನಿಮಗೆ ಏನು ಅನ್ನಿಸ್ತಾ ಇದೆ? ನಮ್ಮ ವ್ಯವಸ್ಥೆ ಬಗ್ಗೆ, ಸರ್ಕಾರದ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮ್ಗೆ? ಇವಾಗ ವ್ಯವಸ್ಥಿತವಾಗಿ ಇಲ್ಲಿ ನೋಡಿದ್ರೆ ಈ ಒಳ್ಳೇದಕ್ಕೆ ಮಾನ್ಯತೆ ಇಲ್ಲ. ಎಲ್ಲ ರಾಜಕೀಯ ಮಾಡ್ಕೊಂಡು ರಾಜಕೀಯ ಹಿನ್ನೆಲೆಯಲ್ಲಿ ಯಾವುದೇ ರಸ್ತೆನೂ ಇಲ್ಲದೇ ತುಂಬ ಜನ ಭಾಳ ಕಷ್ಟ ಬೀಳ್ತಾ ಇದ್ದಾರೆ. ಅದರಿಂದ ಸುಮಾರು ಅರ್ಧ ಊರಿಗೆ ರಸ್ತೆ ಇಲ್ಲ. ಅದನ್ನು ತೆರವುಗೊಳಿಸ್ಕೊಟ್ರೆ ಅರ್ಧ ಊರಿಗೆ ಹೆಲ್ಪ್ ಆಗುತ್ತೆ. ತುಂಬ ಕಷ್ಟ ಆಗ್ಬಿಟ್ಟೈತೆ. ದನ ಕುರಿ ಆಡು ಏನೇ ಇಟ್ಕೊಂಡು ಹೋಗೋಕ್ಕೆ, ಒಂದು ಸೈಕಲ್ ತಗೊಂಡು ಹೋಗೋಕ್ಕೂ, ಒಂದು ಇದಕ್ಕೆ ಒಂದು ಹೊರ ಕಟ್ಕೊಬರೋಕ್ಕೂ ಇಲ್ಲ, ಒಂದು ತಿರುಗಾಡೋಕ್ಕೂ ಜಾಗ ಇಲ್ಲ ಅಂತ ಅಂದಮೇಲೆ ಯಾವ ರೀತಿ ಬದುಕೋದು, ಯಾವ ರೀತಿ ಮಾಡೋದು? ಜನ ಸಾರ್ವಜನಿಕವಾಗಿ ರಸ್ತೆ ಐತೆ, ಚುಕ್ಕಿದಾರಿನೇ, ಅದನ್ನೇ ತೆರವುಗೊಳಿಸಿಲ್ಲ ಅಂತ ಅಂದರೆ DC ಅವರು ಆರ್ಡ್ರ್ ಮಾಡಿದ್ದಾರೆ, ಹೇಳಿದ್ದಾರೆ ತಹಸೀಲ್ದಾರ್ಗೆ. ಇವರು ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗೆ? ಸರ್, ನಿಮ್ಮ ಹೆಸರು? ಹರೀಶ್ ಅಂತ ಸರ್. ಎಷ್ಟು ದಿನದಿಂದ ಈ ವಿಚಾರವಾಗಿ ನೀವು ತಾಲೂಕು ಕಚೇರಿಯ ಬಾಗಲನ್ನ ಇಡತಾಗ್ತಾ ಇದ್ದೀರಿ? 1.5 ವರ್ಷ ಆಯಿತು ಸರ್. ನಮ್ಮ ಮೇಲೆ ಕೇಸ್ ಹಾಕಿದ್ದು ಕೋರ್ಟಿಂದ ಕೇಸು ವಜಾ ಆಗೈತೆ. ಕೇಸಿಂದು ಆರ್ಡ್ರ್ ಪಾಸ್ ಆಗೈತೆ. DC ಇಂದು ಆರ್ಡ್ರ್ ಪಾಸ್ ಆಗೈತೆ. ಇದು ಮನೆದೊಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ತೆರವುಗೊಳಿಸಿ ಅಂತ. ಆದರೂ ಈಗಿನ ನನ್ನ ಅನಿಸಿಕೆ ಪ್ರಕಾರ ಈಗಿನ ಹಾಲಿ ಶಾಸಕರಾದಂಥ ಅವ್ರದ್ದು ಕೈವಾಡ ಐತೆ. ಅವರೇ ಸ್ಟಾಪ್ ಮಾಡಿಸಿರೋದು ಅಂತಲೇ ಗೊತ್ತಾಯ್ತದೆ ಸರ್. ಅಂದರೆ ನ್ಯಾಯಕ್ಕೆ ಬೆಲೆ ಇಲ್ಲ ಅಂತ? ನ್ಯಾಯಕ್ಕೆ ಬೆಲೆ ಇಲ್ಲ ಸರ್. ನಾವೇನು ನಮ್ಮ ಸ್ವಂತ ಆಸ್ತಿ ಕೇಳ್ತಾ ಇಲ್ಲ. ಸರ್ಕಾರಿ ಜಾಗ, ದನ ಕರುಗಳು ಓಡಾಡೋಕ್ಕೆ ತಿರುಗಾಡೋಕ್ಕೆ ನಾವು ಕೇಳ್ತಾ ಇರೋದು. ಅದಕ್ಕೋಸ್ಕರ ಸರ್, ದಯವಿಟ್ಟು ನ್ಯಾಯ ಕೊಡಿಸಿ. ಅಲ್ಲ, ನೀವೇನ್ ಮಾಡ್ರಿ ಮಾಡ್ರೆ ಆಯ್ತು. ಅಲ್ಲ, ನೀವೇನ್ ಮಾಡ್ರಿ ಕಂಪ್ಲೇಂಟ್ ಕೊಡಕ್ ಹೋಗಿ ಕಂಪ್ಲೇಂಟ್ ಕೊಡಕ್ ಹಿಂಗ ತೊಂದರೆ ಕೊಟ್ಟವ್ರೆ. ಆಡು ಕರೆ ಅಲ್ಲ, ಹಳ್ಳ ಪಳ್ಳಕ್ಕೆಲ್ಲ ಇದು ಮಾಡ್ಕೊಂಡು ಎಲ್ಲ ಇವ್ರ ಅಪ್ಪಿರ್ ಜಮೀನ್ ಮೇಲೆ ಹೋಯ್ತಾರೆ. ಎಲ್ಲ ಇವ್ರ ಅಪ್ಪಿರ್ ಜಮೀನ್ ಮೇಲೆ ಹೋಯ್ತಾರೆ. ಎಲ್ಲ ಇವ್ರ ಅಪ್ಪಿರ್
ನಂಬರ್ ಕಾಣ್ಬೇಕಂತೆ ಲೋಕೇಶ್ ಸರ್ಗೆ.